ಇನ್ನು ಅಂಗಡಿ ಕುಸ್ತಿ ಕ್ರೀಡಾಪಟು ದೇಹದಾಡಿ ಕ್ರೀಡಾಪಟು ಎಲ್ಲ ತೊಂದರೆ ಆಗುತ್ತೆ ನಿಮ್ಮಿಂದ. ಪಂದ್ಯ, ಪ್ರತಿಷ್ಠೆಯ ಪಂದ್ಯ. ಸಾಹಸವನ್ನು ಪಡ್ತಾರೆ. ಮೂವರು ರೈಡರ್ಗಳನ್ನು ಹೊರಗೂಡಿಸುವ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಡಿಫೆಂಡರ್. ನಿಲ್ಲಕ್ಕೆ ಕೂರಕ್ಕೆ ಬಿಡ್ತಾ ಇಲ್ಲ. ತಂಡದ ನಾಯಕ ನಾಯಕನ ನಿರ್ಣಾಯಕ ದಾಳಿಯ ಹೊಣೆ ಮೂಡಿ ಬರ್ತಾ ಇದೆ. ಗೆದ್ದು ಅಂಕಣವನ್ನು ಆಗಿ ಆಡಿಸಿಕೊಂಡ ಶಂಕರ್ ತಂಡಕ್ಕಿದು ಆಜ್ಞೆ ಪರೀಕ್ಷಿತ ಪಂದ್ಯ. ಆಟಗಾರರಿಗೆ ತಂಡದ ಆಟಗಾರರಿಗೆ ಅತ್ಯುತ್ತಮವಾದಂತಹ ಆಟವನ್ನ ನಾವು ನಿರೀಕ್ಷಿಸಬಹುದು. ಭರ್ಜರಿ ಪಂದ್ಯ ಅಂತಾನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಕ್ತವನ್ನು ಹೆಚ್ಚಿಸುವಂತ ರಣ ರೋಚಕ ಪಂದ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ. ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ರಕ್ತದೊತ್ತಡವನ್ನು ಹೆಚ್ಚಿಸುವ ರಣರೋಚಕ ಪಂದ್ಯ. ಆತಿಥೇಯರಿಗೆ ತವರು ತಂಡದ ಪ್ರಚಂಡ ಆಟಗಾರ ಆಟ ಯಾವ ರೀತಿ ಮೂಡಿಬರ್ತಿ ಕಾದು ನೋಡಬೇಕು. ರಾಜಧಾನಿ ಭಾಗದಲ್ಲಿ ಯುವ ಉಜ್ವಲ್ಮುಖ ಆಟಗಾರರು, ಭವಿಷ್ಯದ ಭರವಸೆಯ ಕಬಡ್ಡಿ ಕ್ರೀಡಾ ಪ್ರತಿಭೆಗಳು. ಇನ್ನು ಅಂಗಡಿ ಮಿಂಚಿ ನಡೀತಾ ಅದು. ಕಣ್ಣು ಮೆಚ್ಚಿ ಕಂಡು ಬಿಡೋದ್ರೊಳಗೆ ದಾಳಿಗಾರನಿಗೆ ಅದು ನಿರೀಕ್ಷೆಗೂ ಬಿದ್ದಿರಲಿಲ್ಲ, ನಿರೀಕ್ಷೆಗೂ ಒಳದಿರಲಿಲ್ಲ. ಮಿಂಚಿನ ಹಿಡಿತ. ಸೃಜನ್ ಯುವ ಕಿಲಾಡಿ 1-0 ಒಂದು ಅತ್ಯುತ್ತಮವಾದಂತ ಮ್ಯಾಚ್ ಅಂತ ಹೇಳ್ಬೋದು. ಪ್ರೇಕ್ಷಕರು ಕೂಡ ಆ ಒಂದು ಹಿಡಿತಕ್ಕೆ ಪ್ರಶಂಸೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಾಲಾಕಿ ಸ್ಥಳೀಯ ಆಟಗಾರನ ಸವಾಲಿನ ದಾಳಿ ಅಂತಾನೆ ಹೇಳ್ಬೋದು. ಒಬ್ಬ ಖೋಖೋ ಕ್ರೀಡಾಪಟು, ಒಬ್ಬ ಕಬಡ್ಡಿ ಕ್ರೀಡಾಪಟು, ಒಬ್ಬ ಕುಸ್ತಿ ಕ್ರೀಡಾಪಟು, ಒಬ್ಬ ದೇಹದಾಡಿ ಕ್ರೀಡಾಪಟು ಎಲ್ಲ ಆರಂಭಿಕ ಚಾಲಾಕಿ ದಾಳಿಗಾರನಾಗಿ ಚಕಮಕಿ ಚಾಲಾಕಿ ಲೋಕಿ. ಎರಡು ತಂಡಗಳು ಒಂದು ಅಂಕವನ್ನು ಗಳಿಸ್ಕೊಂಡಿದ್ದಾವೆ. ದಯವಿಟ್ಟು ಇಲ್ಲಿ ಹಿಂದಿರ್ತಕ್ಕಂಥ ಸ್ವಲ್ಪ ಇದು ಬನ್ನಿ, ರೆಫ್ರಿ ತೊಂದರೆ ಆಗುತ್ತೆ. ಬನ್ನಿ ಈ ಕಡೆ ಸ್ವಲ್ಪ ಬಂದ್ಬಿಡಿ ಪ್ಲೀಸ್, ಬಂದ್ಬಿಡಿ ಇಲ್ಲಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಅಲ್ಲಿ ಯಾರು ನಿಲ್ಬಾರ್ದು ಪ್ಲೀಸ್, ದಯವಿಟ್ಟು ಅಲ್ಲಿ ನೋಡಿ. ರೆಫ್ರಿ ತೊಂದರೆ ಆಗುತ್ತೆ ನಿಮ್ಮಿಂದ. ಎಟ್ಟಿಗೆ ಡಿರೆಕ್ಟು ಒಳಗೆ ಭವಿಷ್ಯದ ಭರವಸೆಯ ನಾಯಕನಲ್ಲಿ ಬಂಧಿಸಿದ್ದಾರೆ. ನಾಯಕನ ನಿರ್ಣಾಯಕ ಹಿಡಿತ. ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾನೆ. 2 ಅಂಕಗಳಲ್ಲಿ ಸಮಬಲದ ಸಾಮರ್ಥ್ಯದಲ್ಲಿ ಸಾಬೀತುಪಡಿಸ್ತಾ ಇದ್ದಾವೆ. ಅತ್ಯದ್ಭುತ ಪಂದ್ಯದಲ್ಲಿ ಮೂಡಿ ಬರುತ್ತದೆ. ನೋಡಿಗರನ್ನ ನಿಬ್ಬರಿಗಾಗಿಸುವ ಹುಬ್ಬೇರಿಸುವಂತ ಪಂದ್ಯ. ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಒಮ್ಮೆ ಜನ ಚಪ್ಪಾಳೆ ಬರಲಿ. ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್ ಹೋಮ್ ಟೀಮ್ ವರ್ಸಸ್ ಕರ್ನಾಟಕ ಸ್ಪೋರ್ಟ್ಸ್ ಕ್ಲಬ್ ಚಾಮರಾಜಪೇಟೆ. ಇದು ತಾಕತ್ತಿನ ಪಂದ್ಯ, ಪ್ರತಿಷ್ಠೆಯ ಪಂದ್ಯ. ಪ್ರಯತ್ನ ಅದ್ಭುತವಾಗಿತ್ತು. ಮುಟ್ಟಿದ್ರೆ ಸೂಪರ್ ರೈಡ್ ಆಗ್ತಿತ್ತು. ಕಳೆದುಕೊಂಡಿದ್ದಾನೆ. ಒಂದು ಅತ್ಯುತ್ತಮ ಪ್ರಯತ್ನ ಹೊರತಾಗಿ ಕೂಡ 3-7ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್. ಕರ್ನಾಟಕ ರಾಜ್ಯ ಈ ದೇಶ ಕಂಡಂತ ಒಬ್ಬ ಅಗ್ರಮಾನ್ಯ ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ, ನಾಯಕ, ನಟ. ಈ ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಅದ್ಭುತ ನಾಯಕ, ನಟ
ಶಂಕರ್ ನಾಗರ್ ಅವರ ನೆನಪಿನಲ್ಲಿ Time out ಕೇಳಿದ್ರು ಬಿಡು. ಕಟ್ಟಿದ್ದಾರೆ. ಅದ್ಭುತ ಪ್ರತಿಭೆಗಳನ್ನು ಬೆಳೆಸ್ತಾ ಇದ್ದಾರೆ. ನಿಜ ನಮ್ಮ ಮನದಲ್ಲಿ ಯಾವತ್ತೂ ಕೂಡ ಮರೆಯಾಗುವುದಿಲ್ಲ. ಚಲನಚಿತ್ರ ರಂಗದ ಒಬ್ಬ ಅಂತಾರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಶಂಕರ್ ನಾಗ್ ಅವರ ಸ್ಮರಣೆ ಇಲ್ಲಿ ಕಬಡ್ಡಿ ಕ್ರೀಡಾ ತಂಡದಲ್ಲಿದೆ. ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್ ಅವರ ಹೆಸರಿನಲ್ಲೇ ಅವರ ಸ್ಫೂರ್ತಿಯನ್ನು ಸರಿಯಾಗಿಸಿಕೊಂಡು ನಮ್ಮ ಚಾಮರಾಜಪೇಟೆ ಹುಡುಗರು ಅದ್ಭುತವಾಗಿ ಆಡ್ತಾ ಇದ್ದಾರೆ. 3-2ರಲ್ಲಿ ಮೋಹನ ರೈಟ್ ಒಂದಂಕದ ಮುನ್ನಡೆಯಲ್ಲಿ ತುಳಿಯ ರೈಟಲ್ಲಿ ರೈಟ್ ತುಳಿಯೋ ರೈಟ್ ಅವ್ನು ರೈಟ್ ತುಳಿಯಕ್ ಬಿಡು. ರಾಜು ಯುವ ಕಿಲಾಡಿ, ಕಬಡ್ಡಿಗೆ ಸಮರ್ಥ ಆಟಗಾರ ಅಂತ ಹೇಳ್ಬೋದು. ಆತನಲ್ಲಿ ಹುರುಪಿದೆ, ಹುಮ್ಮಸ್ಸಿದೆ. ಯುವ ಕಿಲಾಡಿ ರಾಜು. ಇಲ್ಲಿ ಟೈಮರ್ ಇರೋದಿಲ್ಲ. ದಯವಿಟ್ಟು ಆಟಗಾರರು 30 ಸೆಕೆಂಡ್ಗಳ ಅವಧಿಯೊಳಗೆ ನಿಮ್ಮ ಆಟ ದಾಳಿಯನ್ನ ಮುಗಿಸಬೇಕು. ಶಂಕರ್ನಾಗ್ 3 ಅಂಕವನ್ನ, ಆತಿಥೇಯ ತಂಡ ಫ್ಯೂಚರ್ ಸ್ಟಾರ್ಸ್ 2 ಅಂಕವನ್ನ ಬಲಿಷ್ಠ ತಂಡಗಳ ನಡುವಿನ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಏರ್ಪಡ್ತಾ ಇದೆ. 2 ತಂಡಗಳು ಅದ್ಭುತ ಪ್ರತಿಭೆಗಳಿದ್ದಾರೆ. ಅಂಕಕ್ಕಾಗಿ ಸಾಹಸವನ್ನು ಪಡ್ತಾರೆ. ನಿಜವಾಗ್ಲೂ ಅವರ ಆಟವನ್ನ ಜನ ಮೆಚ್ಚಲೇಬೇಕು. ನೀರಿನಲ್ಲಿ ಮೀನು ಯಾವ ರೀತಿ ಚೀಗುತ್ತೆ ಆ ರೀತಿಯ ಒಂದು ಚಕಚಕಿತ ಆಟ. ರಾಜು ಮಿಂಚಿನ ಹಿಡಿತಗಾರ, ಸ್ಟೈಲಿಶ್ ಡಿಫೆಂಡರ್ ಅಂತಾನೆ ಹೇಳ್ಬೋದು. ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಇಡೀ ದೇಹವನ್ನು ನಿಯಂತ್ರಿಸ್ತಾನೆ. ಕಷ್ಟ ಸಾಧ್ಯವಾದ ಹಿಡಿತದನ್ನ ಸಾಧಿಸಿಕೊಂಡಿದ್ದಾನೆ ರಾಜು. ಯುವ ಪ್ರತಿಭೆ 4-2ರಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿ ಆತಿಥೇಯರ ಆರಂಭಿಕ ಹಂತದಲ್ಲಿ ಆಘಾತ ನೀಡುತ್ತಾ ಇದ್ದಾರೆ. ಪ್ರಮುಖ 3 ರೈಡರ್ಗಳನ್ನು ಹೊರಗೂಡಿಸುವ ಯಶಸ್ಸನ್ನು ಕಂಡುಕೊಂಡಿದ್ದ ಡಿಫೆಂಡರ್ ಅದ್ಭುತ ಡಿಫೆಂಡರ್. ಒಮ್ಮೆ ಅವರ ಆಟ ನಿಮಗೆ ಮೆಚ್ಚುಗೆ ಆಗಿ ಒಂದು ಚಪ್ಪಾಳೆ ಕೊಡಿ ಅವನಿಗೋಸ್ಕರ. ಬರ್ಲಿ 4 ಒಂದು ಅದ್ಭುತವಾದ ಮಿಂಚಿನ ಹಿಡಿತಿದ್ದಾರೆ. ಅದ್ಭುತ ಪ್ರತಿಭೆಗಳನ್ನ ನಾವು ಇಲ್ಲಿ ಬೆಳೆಸಬೇಕು ಅನ್ನೋ ಫ್ಯೂಚರ್ ಸ್ಟಾರ್ಸ್ ಅಂಕಣದಲ್ಲಿ ರಾಜು. ಐದು 2ರಲ್ಲಿ 3 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್. ಕನ್ನಡ ಚಿತ್ರರಂಗದ ಮರೆಯಲಾಗದ ಮಾಣಿಕ್ಯ ನಿಮ್ಮ ಶಂಕರ್ ನಾಗ್. ರಾಜ ಶಂಕರ್ ನಾಗ್ ಅವ್ರನ್ನ ಮರೆಯುವಂತಿಲ್ಲ. ಇವತ್ತು ಆಟ ಚಾಲಕರ ಆರಾಧ್ಯ ದೈವ ಅಂದ್ರೆ ನಮ್ಮ ಶಂಕರ್ ನಾಗ್. ಅವರ ಹೆಸರನ್ನ ತಮ್ಮ ತಂಡಕ್ಕೆ ಇಟ್ಕೊಂಡು ಇವತ್ತು ಅವರ ನೆನಪಿನ ಸ್ಫೂರ್ತಿಯಾಗಿ ಇರಿಸಿಕೊಂಡಿದ್ದಾರೆ. ಅವರ ನೆನಪಿನ ಆಶಯದಲ್ಲಿ ಬೆಳೀತಾ ಇದ್ದಾರೆ. ಇದರೊಂದಿಗೆ ಪ್ರಥಮಾರ್ಧದ ಮುಖ್ಯವಾದ ನಿಶಾನೆ ಹೊರಬಿದ್ದಿದೆ. ತೀರ್ಪುಗಾರರಾಗಿ ನರೇಶ್, ಆದರ್ಶ ಮತ್ತು ವಿನೋದ್ ಎಚ್ಚರಿಕೆಯಿಂದ ನಿಷ್ಪಕ್ಷಪಾತ ನಿರ್ಣಯಗಳನ್ನು ನೀಡ್ತಾ ಇದ್ದಾರೆ. ಒಳ ಮ್ಯಾಚ್, ಒಳ ಫೈಟ್ ಬಿಟ್ವೀನ್ ಹೋಮ್ ಟೀಮ್ ವರ್ಸಸ್ ಶಂಕರ್ ನಾಗ್. ಅದ್ಭುತ, ಅತ್ಯದ್ಭುತ ಟೂರ್ನಮೆಂಟ್ ಅಂತ ಹೇಳ್ತೀನಿ. ಒಂದು ಅರ್ಥದಲ್ಲಿ ಫೈನಲ್ ಫೈಟು. ರಾಜು ಸಕ್ಸಸ್ಫುಲ್ ಡಿಫೆಂಡರ್, ರೈಡರ್ ಕೂಡ ಅಂತಾನೆ ಹೇಳ್ಬೋದು. ಇನ್ನು ರೈಡಿಂಗ್ ಅಲ್ಲಿ ಯಾವುದೇ ಅಂಕ ಗಳಿಸಿಲ್ಲ. 3 ಅಡಿ ಆದ್ರೂ ಕೂಡ ಅದ್ಭುತ ಪ್ರದರ್ಶನ ಇದೆ. ಛೋಟಾ ಭೀಮ್ ಅಂತ ಆಡಬಲ್ಲ ವರದರಾಜ್. ಇದೇನ್ರಿ ಇದು? ರೈಡಿಂಗ್ ನಲ್ಲಿ ಅವ್ರು ವಾಕ್ ಮಾಡಬಾರ್ದು. ಅವ್ರಿಗೆ ಹೇಳಿ. ಈಗ ಹೊರಬೀಳ್ತಾ ಇದೆ ಫಲಿತಾಂಶ. ಬೋನಸ್ +1 ಪಾಯಿಂಟ್. ಒಳಭಾಗದಲ್ಲಿ ತಂಡದ ನಾಯಕನ ಆಗಮನ ಆಗಿದೆ. ಒಂದು ಅರ್ಥದಲ್ಲಿ ನಿಟ್ಟೆಸರು ಬಿಟ್ಟ ಆತಿಥೇಯರು 5-4ರಲ್ಲಿ 5-4. ಒಳ ಮ್ಯಾಚ್, ಒಳ ಫೈಟ್, ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್ ಹೋಮ್ ಟೀಮ್ ವರ್ಸಸ್ ಶಂಕರ್ ನಾಗ್. ನೋಡಿಗರನ್ನ ನಿಂತಲ್ಲಿ ನಿಲ್ಲಕ್ಕೆ, ಕೂರ್ತಲ್ಲಿ ಕೂರಕ್ಕೆ ಬಿಡ್ತಾ ಇಲ್ಲ. ರೊಮ್ಯಾಂಟಿಕ್ ರೈಡರ್ ಆಫ್ ದ ಮೂಮೆಂಟ್ ಅಂತ ಹೇಳ್ಬೋದು. ಸೆಕ್ಸಿಯಸ್ ಪ್ಲೇಯರ್ ರಾಜು, ರೈಸಿಂಗ್ ಸ್ಟಾರ್ ರಾಜು. ಇವಾಗ 7-4 ಅದ್ಭುತ ಆಟಗಾರ. 2 ತಂಡ ನಾವು ನೋಡಬಹುದು. ಇದೀಗ ನಾಯಕನಿಗೆ ನಿರ್ವಹಣೆ
ಇದು ಸವಾಲಿನ ಸಂದರ್ಭ. ಎಚ್ಚರಿಕೆ ಆಟಕ್ಕೆ ಬರ ಹೋಗ್ತಾ ಇದ್ದಾನೆ ನಾಯಕನಾಗಿ ಲೋಕಿ. ತಂಡದ ನಾಯಕ ಕಬಡ್ಡಿ ಒಳಗೆ ಫಸ್ಟ್ ರ್ಯಾಂಕ್ ಕೊಟ್ಬಿಡ್ಬೋದು, ಹೌದಾ ಇಲ್ವಾ? ಅದ್ಭುತವಾದ ಪ್ರದರ್ಶನ. ಇದೀಗ 1+2 3 ಪಾಯಿಂಟ್ಸ್. ತಂಡವನ್ನು ನಿಯಂತ್ರಿಸುವಲ್ಲಿ ರಾಜು ಫಸ್ಟ್ ರ್ಯಾಂಕ್ ರಾಜು ಆಗಿದ್ದಾರೆ. ಫಸ್ಟ್ ಕ್ಲಾಸ್ ರಾಜು 10-11 11-4 ಇನ್ ಫೇವರ್ ಆಫ್ ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್. ಶಂಕರ್ ನಾಗ್ ನಿರ್ಣಾಯಕ 5 ನಿಮಿಷಗಳು. 11-4 ಪಂದ್ಯ. 7 ಅಂಕಗಳ ಅಂತರವಿದೆ. 11-4 7 ಅಂಕಗಳ ಅಂತರ. ಶಂಕರ್ ನಾಗ್ ತಂಡಕ್ಕೆ ಒಂದು ಅಮೂಲ್ಯವಾದ ಅಂಕ ಗಳಿಸಿದೆ. 11-5 11-5 6 ಅಂಕಗಳ ಅಂತರ. ಓಕೆ 11-6 11-6 5 ಅಂಕಗಳ ಅಂತರ. 2 ಆಟಗಾರರಲ್ಲಿ ಅದೇ ಡವ ಈಗ ಪ್ರಾರಂಭ ಆಗ್ತಾ ಇದೆ. ಆಪ್ಷನ್ ಟೇಬಲ್ ಗಿವನ್ ಸ್ವಲ್ಪ ಬೋನಸ್ ಮತ್ತೆ ಬಾಕ್ಲನ್ 2 ಹಾಕಿ ಸ್ವಲ್ಪ ಪ್ಲೀಸ್ ವಾಲಂಟಿಯರ್ಸ್ ಇದ್ದಾರಪ್ಪ. ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್ ಅದ್ಭುತ ಪ್ರದರ್ಶನ. ಲೋಕಿ ತಂಡದ ನಾಯಕನಾಗಿ ಒಂದು ಅಂಕವನ್ನು ಗಳಿಸ್ಕೊಳ್ತಾ ನಿಜವಾಗ್ಲೂ ಇದು ಮಾಡಬಾರದ ತಪ್ಪು ಅಂತ ಹೇಳ್ಬೋದು. ನಿರ್ಣಾಯಕ 4 ನಿಮಿಷಗಳ ಆಟ ಮಾತ್ರ ಬಾಕಿ. ಪಂದ್ಯ ಇನ್ನು ಜೀವಂತವಾಗಿದೆ. ಯಾವ ಸಂದರ್ಭದಲ್ಲೂ ಕೂಡ ಪಂದ್ಯದ ದಿಕ್ಕನ್ನು ಬದಲಿಸುವಂತ ನಿಚ್ಚಳ ಲಕ್ಷಣಗಳು ಮೂಡಿ ಬರ್ತಾ ಇದೆ. ತಂಡದ ನಾಯಕನಾಗಿ ಲೋಕಿ ಚಾಲಾಕಿ ಆಟದ ಪ್ರದರ್ಶನವನ್ನು ಮುನ್ನಡೆಸ್ತಾ ಹಂತವಾಗಿ ಅಂಕವನ್ನ ಕಲೆ ಹಾಕ್ತಾ ಇದ್ದಾರೆ. ನಾಯಕನಾಗಿ ನಾಯಕ ದಾಳಿಯ ಹೊಣೆ ಮೂಡಿ ಬರ್ತಾ ಇದೆ. ಇಲ್ಲ ಇಲ್ಲ ಬಿಡು. ಎದುರಾಳಿ ನಾಯಕನ ನಾಯಕ ಹಿಡಿತ ಒಳ ಕ್ಯಾಚ್. ಅದೃಷ್ಟ ಈಗ ಆಗಂತಕರು ತೆರಗಿದ್ದಾರೆ. ಆತಿಥೇಯ ತಂಡ ಆಟಗಾರರು ಅದ್ಭುತ ಪ್ರದರ್ಶನ. 3 ನಿಮಿಷ ಕಬಡ್ಡಿ ಕಿಂಗ್ಗಳಾಗಿ ನಿಲ್ಲಿಸ್ತಾ ಇದ್ದಾರೆ. 13-8 ಫಸ್ಟ್ ರ್ಯಾಂಕ್ ರಾಜು ಒಳಭಾಗದಲ್ಲಿದ್ದಾನೆ. ಮೋಸ್ಟ್ ಡೇಂಜರಸ್ ಪ್ಲೇಯರ್ ಅಂತ ಹೇಳ್ಬೋದು. ಯಾವಾಗ ಏನ್ ಮಾಡ್ತಾನೆ ಅದು ಗೊತ್ತಾಗಲ್ಲ, ಏನ್ ಮಾಡ್ತೀನಿ ಅಂತ ಅವನು ಕೂಡ ಗೊತ್ತಿರಲ್ಲ. ಒಟ್ಟಲ್ಲಿ ಏನೋ ಒಂದು ಮಾಡಿರ್ತಾನೆ. ರಾಜ ಪರ್ಸ್ಯೂಟ್ ಅವಕಾಶ ಇಲ್ಲಪ್ಪ. ನೋ ಪರ್ಸ್ಯೂಟ್ ವಿಲ್ ಬಿ ಪರ್ಮಿಟೆಡ್ ಡ್ಯೂ ಟು ಸ್ಟ್ರಗಲ್ ಆಗಿದೆ. ರಾಜು ನೀನು ಎಂಪೈರ್ ಆಗ್ಬಿಡ ಎಲ್ಲ ಇವನು ಹೇಳ್ತಾನೆ. ಚೆನ್ನಾಗಿ ಆಡ್ತೀಯ ಆತ್ರ ಬೇಡ ಆತ್ರ ಗಿಟ್ಟನ್ ಬುದ್ಧಿಮಟ್ಟ ಅಂತ ದೊಡ್ಡವರು ಹೇಳಿದ್ರು. ಇನ್ನು ಜೀವಂತವಾಗಿದೆ ಪಂದ್ಯ. ಖೇಲ್ ಅಭಿ ಬಾಕಿ ಹೈ. 2 ಮಿನಿಟ್ ಖೇಲ್ ಬಾಕಿ ಹೈ. 2 ನಿಮಿಷಗಳ ಆಟ ಬಾಕಿ ಇದೆ. ಇನ್ನು ಯಾರು ಯಾವ ರೀತಿ ಎಲ್ಲಿ ನುಗ್ಗಿ ಎಲ್ಲಿ ತೂರಿ ಎಲ್ಲಿ ಆಡ್ತಾರೆ ಗೊತ್ತಿಲ್ಲ. ಶಂಕರ್ ಪ್ರಮುಖ ದಾಳಿಗಾರನ್ನ ಬಂಧಿಸಿದ್ದಾರೆ. ಏಟಿಗೆ ಎದುರೇಟನ್ನು ಕೂಡ ನೀಡ್ತಾ ಇದೆ. ಟಕ್ಕರ್ ಗೇಮ್, ಹೈ ವೋಲ್ಟೇಜ್ ಮ್ಯಾಚ್. ಒಂದ್ ನಿಮಿಷ ಇರಪ್ಪ. ನೋಡ, ನೀವು ಪ್ಲೇಯರ್ಗಳು ಇನ್ವಾಲ್ವ್ ಆಗ್ಬಿಡಪ್ಪ. ರೆಫ್ರಿ ಕಂಟ್ರೋಲ್ ಮಾಡ್ತಾರೆ ಬಿಡ್ರಪ್ಪ.
ಒಂದು ನಿಮಿಷ, ಯಾರು ಬರಬಾರ್ದು. ರೆಫ್ರಿ ಇದ್ದಾರೆ, ಕೊಡ್ತಾರೆ, ಡಿಸಿಷನ್ ತಗೊಳ್ತಾರೆ. ಟೈಮ್ ಔಟ್ ಕೇಳಿದ್ದಾರೆ, ಕೊಡೋದು ಬಿಡೋದು ರೆಫ್ರಿ ಬಿಟ್ಟಿದ್ದು ಕೊಡ್ತಾರೆ. ಇರಪ್ಪ. ಏ ರಾಜ ನೀನೇ ಗೊಂದಲ ಮಾಡ್ತಾರೆ, ಸ್ವಲ್ಪ ಇರಪ್ಪ, ಕೂಲ್ ಆಗಿರೋ. ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್ ರಕ್ತದೊತ್ತಡ ನೆಚ್ಚಿಸ ರೋಚಕ ರಣರೋಚಕ ಪಂದ್ಯ. 14 ಹಂತದಲ್ಲಿ ಪಂದ್ಯ ಪ್ರಾರಂಭ ಕಂಡಿದೆ. ನಿಧಾನಕ್ಕೆ ಹೋಗ, ನಿಧಾನಕ್ಕೆ ಹೋಗ. 14-11 खेल अभी बाकी है. सुपर मिनट का सुपर गेम. ಗೆಲುವು, ಆ ಸೂಪರ್ ಗೆಲುವು ಯಾರು ನೋಡ್ಬೇಕು. ಇವ್ರು ಡೇಂಜರಸ್ ಪ್ಲೇಯರು, ಎಲ್ಲಿ ತೋರ್ತಾನೆ ಎಲ್ಲಿ ಆಡ್ತಾನೆ ಏನು ಅಂತ ಗೊತ್ತಿಲ್ಲ. ನಿರ್ಣಾಯಕ ನಿಮಿಷ, ಲಾಸ್ಟ್ 1 ಮಿನಿಟ್ ಬೋರ್. ಇದೀಗ ಓಕೆ 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 ಸುಜನ ಸೇಫ್ ಅಲ್ಲ ಕೇಳು, ಟೈಮ್ ಔಟ್ ಕೇಳು. ಬಿಟ್ಟರೆ ಸಾಯಿಸಾಗಿರ್ತೀರಲ್ವ. ಅದ್ಭುತವಾದ ಪ್ರದರ್ಶನ. ಸೂಪರ್ ಟ್ಯಾಕಲ್ ಕೂಡ ಇದೆ. ಇಲ್ಲ ಬಿಡಿಲ್ಲ, ಒಬ್ಬ 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 ಡೈ 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 ಡೈ. ಓಕೆ ಆಡು ಆಡು ಆಡು. ಟೈಮ್ ಔಟ್. 14-14 ಬರ್ಲಿ ಜರ ಚಪ್ಪಾಳೆ. ಎಂಟಿ ಎಂಟಿ ಎಂಟಿ. ನಿಧಾನಕ್ಕೆ ನಿಧಾನಕ್ಕೆ. ಬೇಡ ಬೇಡ ಬೇಡ. ಅದ್ಭುತ ಅತ್ಯದ್ಭುತ ಪ್ರದರ್ಶನದ ಹೊರತಾಗಿ ಇನ್ನೊಂದೈತೆ, ಇನ್ನೊಂದು ರೈಡ್ ಐತೆ. 14 ಟೈಮ್ ಔಟ್ ಓವರ್ ಟು ಶಂಕರ್. 7-14 ಬಂದ್ರೆ ಮುಟ್ಟು. 440 ವೋಲ್ಟ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್ ಇದು. ಸೊ 17-14 ಅದ್ಭುತ ಪಂದ್ಯ ಅಲ್ಲಿ ಸಾಕ್ತಾ ಇದೆ. ಇಲ್ಲ ಬಿಡು ಇಲ್ಲ ಬಿಡು.